ಗುಜರಾತ್ನಲ್ಲಿ ಅತಿ ದೊಡ್ಡ ದುರಂತವೇ ನಡೆದು ಹೋಯಿತು. ಅಹಮದಾಬಾದ್ ಏರ್ಪೋರ್ಟ್ನಿಂದ ಟೇಕ್ ಆಫ್ ಆಗಿದ್ದ ಏರ್ ಇಂಡಿಯಾ ವಿಮಾನ ಕೆಲವೇ ಕ್ಷಣಗಳಲ್ಲಿ ಧರೆಗಪ್ಪಳಿಸಿ ಬಿಡ್ತು. ಅದು ವೈದ್ಯಕೀಯ ವಿದ್ಯಾರ್ಥಿಗಳು ಊಟ ಮಾಡ್ತಿದ್ದಾಗಲೇ ಹಾಸ್ಟೆಲ್ ಮೇಲೆ ಬಿದ್ದಿದ್ರಿಂದ ಘನಘೋರ ದುರಂತವೇ ನಡೆದು ಹೋಯಿತು. ಅದರ ಪರಿಣಾಮವಾಗಿ ವಿದ್ಯಾರ್ಥಿಗಳು ಸೇರಿ 265ಕ್ಕೂ ಹೆಚ್ಚು ಜೀವಗಳು ಬಲಿಯಾದವು. ಆದರೆ ಈ ಘೋರ ದುರಂತದಲ್ಲಿ ಬಲಿಯಾದ ಒಬ್ಬೊಬ್ಬರ ಹಿಂದೆಯೂ ಒಂದೊಂದು ಕಣ್ಣೀರ ಕಥೆ ಅಡಗಿದೆ. ಒಂದೊಂದು ಕುಟುಂಬದ ಹಿಂದೆಯೂ ಮನ ಮಿಡಿಯುವ ಕಥೆ ಇದೆ. ಅದನ್ನ ಡೀಟೇಲ್ ಆಗಿ ಹೇಳ್ತೀವಿ ನೋಡಿ. ಕಣ್ಣೀರ ಕಥೆ 1. ತಿಂಗಳ ಹಿಂದಷ್ಟೇ ನಿಶ್ಚಿತಾರ್ಥ ಮಾಡಿಕೊಂಡಿದ್ದ ಜೋಡಿ. ಇದೊಂದು ಮನ ಮಿಡಿಯುವ ಕಣ್ಣೀರ ಕಥೆ. 1 ತಿಂಗಳ ಹಿಂದಷ್ಟೇ ಎಂಗೇಜ್ಮೆಂಟ್ ಮಾಡಿಕೊಂಡಿದ್ದ ಜೋಡಿಯೊಂದು ಈ ದುರಂತದಲ್ಲಿ ಮಡಿದಿದೆ. ಹೌದು, ಲಂಡನ್ನಲ್ಲಿ ವಾಸಿಸುವ ಮತ್ತು ಮೂಲತಃ ಬೋಟಾಡ್ ಜಿಲ್ಲೆಯ ಗಧಾಡ ತಾಲೂಕಿನ ಅರ್ತಾಲಾ ಗ್ರಾಮದವರಾದ ಹಾರ್ದಿಕ್ ದೇವರಾಜ್ ಭಾಯ್ ಅವಯ್ಯ ಮತ್ತು ವಿಭೂತಿ ಬೆನ್ ಪಟೇಲ್ ಸೂರತ್ನವರಾಗಿದ್ದು ತಿಂಗಳ ಹಿಂದಷ್ಟೇ ರಿಂಗ್ ಬದಲಿಸಿಕೊಂಡಿದ್ದಾರೆ. ಜೂನ್ 5ರಂದು ಧಾರ್ಮಿಕ ಸಮಾರಂಭದಲ್ಲಿ ಭಾಗವಹಿಸುವ ಸಲುವಾಗಿ ಲಂಡನ್ನಿಂದ ಭಾರತಕ್ಕೆ ಬಂದಿದ್ರು. ನಿನ್ನೆ ಅಹಮದಾಬಾದ್ನಿಂದ ಲಂಡನ್ಗೆ ವಾಪಸ್ಸಾಗಲು ಹೊರಟಿದ್ದರು. ಆದರೆ ವಿಧಿಯಾಟವೇ ಬೇರೆಯಾಗಿತ್ತು. ಇಬ್ಬರು ರಿಂಗ್ ಬದಲಿಸಿದ ತಿಂಗಳಲ್ಲೇ ವಿಮಾನ ದುರಂತದಲ್ಲಿ ಪ್ರಾಣ ಬಿಟ್ಟಿದ್ದು ಎರಡೂ ಕುಟುಂಬಸ್ಥರು ಕಣ್ಣೀರಲ್ಲಿ ಮುಳುಗಿದ್ದಾರೆ. ಕಣ್ಣೀರ ಕಥೆ 2. ಮೊದಲ ಬಾರಿಗೆ ಗಂಡನ ಭೇಟಿಗೆ ಹೊರಟಿದ್ದ ಪತ್ನಿ. ಇನ್ನು ಸಪ್ತಸಾಗರದಾಚೆ ಇದ್ದ ಗಂಡನನ್ನ ಭೇಟಿಯಾಗಲು ವಿಮಾನ ಹತ್ತಿದ್ದ ನವವಧು ವಿಮಾನ ದುರಂತದಲ್ಲಿ ಕಣ್ಮುಚ್ಚಿದ್ದಾಳೆ. ರಾಜಸ್ಥಾನದ ಬಲೋತಾರಾ ಜಿಲ್ಲೆಯ ಅರಬಾ ಗ್ರಾಮದ ನಿವಾಸಿ ಖುಷ್ಬೂ ರಾಜ್ ಪುರೋಹಿತ್ ಎಂಬಾಕೆ ಇದೇ ವರ್ಷದ ಜನವರಿಯಲ್ಲಿ ಮನ್ಫೂಲ್ ಸಿಂಗ್ ಅನ್ನೋರ ಜೊತೆ ಮದುವೆಯಾಗಿದ್ರು. ಮದುವೆಯ ನಂತರ ಆಕೆಯ ಪತಿ ಲಂಡನ್ನಲ್ಲಿ ವ್ಯಾಸಂಗ ಮಾಡ್ತಿದ್ದಾರಂತೆ. ಹೀಗಾಗಿ ಪತಿಯನ್ನ ಮೊದಲ ಬಾರಿ ಭೇಟಿಯಾಗಲು ಖುಷ್ಬೂ ಲಂಡನ್ ಫ್ಲೈಟ್ ಹತ್ತಿದ್ರು. ಆದ್ರೆ ಗಂಡನನ್ನ ನೋಡಲು ಹೊರಟಿದ್ದ ಖುಷ್ಬೂರನ್ನ ವಿಧಿ ಯಮನ ಪಾದ ಸೇರುವಂತೆ ಮಾಡಿದೆ. ಕಣ್ಣೀರ ಕಥೆ 3. ದುರಂತದಲ್ಲಿ ಇಡೀ ಕುಟುಂಬವೇ ಸರ್ವನಾಶ. ಇನ್ನು ವಿಮಾನದ ದುರಂತದಲ್ಲಿ ಮತ್ತೊಂದು ಮನ ಮಿಡಿಯುವ ಕಥೆ ಇದೆ. 3 ಮಕ್ಕಳ ಜೊತೆ ಒಂದಿಡೀ ಕುಟುಂಬವೇ ಸಜೀವ ದಹನಗೊಂಡಿದೆ. ಲಂಡನ್ನಲ್ಲಿ 6 ವರ್ಷದಿಂದ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ದ ಪ್ರತೀಕ್ ಜೋಶಿ ತನ್ನ ಕುಟುಂಬದವರ ಜೊತೆ ಲಂಡನ್ನಲ್ಲಿ ವಾಸಿಸಲು ತಯಾರಿ ನಡೆಸಿದ್ರು. ಡಾಕ್ಟರ್ ಕೋಮಿ ವಾಸ್ ಲಂಡನ್ಗೆ ಹೋಗುವ ಕಾರಣ ತಮ್ಮ ಕೆಲಸವನ್ನ 2 ದಿನದ ಹಿಂದೆಯಷ್ಟೇ ಬಿಟ್ಟು ಲಂಡನ್ಗೆ ಹೋಗುವ ತಯಾರಿ ನಡೆಸಿದ್ರು. ಪ್ರತೀಕ್ ಜೋಶಿ ಹಾಗೂ ಡಾಕ್ಟರ್ ಕೋಮಿವಾಸ್ ದಂಪತಿಗೆ 3 ಮಕ್ಕಳಿದ್ದು 1 ಹೆಣ್ಣು ಹಾಗೂ 2 ಅವಳಿ ಗಂಡು ಮಕ್ಕಳಿದ್ರು. ಆದ್ರೆ ಏರ್ ಇಂಡಿಯಾ ದುರಂತ ಈ ಕುಟುಂಬವನ್ನೇ ನುಂಗಿ ಹಾಕಿದೆ. ವಿಮಾನದಲ್ಲಿ ತೆಗೆದ ಫೋಟೋ ವೈರಲ್ ಆಗ್ತಿದ್ದು ಈ ಕುಟುಂಬದ ಸಾವು ಎಲ್ಲರನ್ನೂ ದುಃಖದ ಮಡುವಿನಲ್ಲಿ ಮಲಗಿಸಿದೆ. ಕಣ್ಣೀರ ಕಥೆ 4. ಕನಸಿನ ಮನೆಗೆ ಕಾಲಿಡುವ ಕನಸಲ್ಲಿದ್ದ ಮಹಿಳೆ. ಲಂಡನ್ನಲ್ಲಿ ನರ್ಸ್ ಆಗಿದ್ದ ಮಹಿಳೆಯೊಬ್ಬರು ತಮ್ಮ ಕನಸಿನ ಮನೆಗೆ ಕಾಲಿಡುವ ತವಕದಲ್ಲಿದ್ರು. ಕೇರಳದ ಪತನಂತಿಟ್ಟ ಜಿಲ್ಲೆಯ ಪುಲ್ಲತ್ ಮೂಲದ ರಂಜಿತಾ ಗೋಪಕುಮಾರನ್ ನಾಯರ್ ಕಳೆದ 4 ವರ್ಷಗಳಿಂದ ಲಂಡನ್ನಲ್ಲಿ ನರ್ಸ್ ಆಗಿ ಸೇವೆ ಸಲ್ಲಿಸುತ್ತಿದ್ರು. ರಜೆಯ ನಿಮಿತ್ತ 4 ದಿನಗಳ ಹಿಂದೆ ಊರಿಗೆ ಬಂದಿದ್ದ ರಂಜಿತಾ 2 ಮಕ್ಕಳು ಮತ್ತು ತಾಯಿ ಪುಲ್ಲತ್ನಲ್ಲಿ ವಾಸವಾಗಿದ್ದಾರೆ. ನಿನ್ನೆ 2 ಮಕ್ಕಳನ್ನ ಸ್ಕೂಲ್ಗೆ ಕಳುಹಿಸಿ ಲಂಡನ್ಗೆ ಹೊರಟಿದ್ರು. ರಂಜಿತಾ ಅವರು ಹೊಸ ಮನೆಗೆ ಕಾಲಿಡುವ ತವಕದಲ್ಲಿದ್ರು. ಈಗಾಗಲೇ ಹೊಸ ಮನೆಯ ಬಹುತೇಕ ಕೆಲಸ ಕಂಪ್ಲೀಟ್ ಆಗಿತ್ತು. ಮುಂದಿನ ತಿಂಗಳು ಅಂದ್ರೆ ಜುಲೈನಲ್ಲಿ ಹೊಸ ಮನೆಯಲ್ಲಿ ಬದುಕು ಕಟ್ಟಲು ಕನಸು ಕಂಡಿದ್ರು. ಆದ್ರೆ ವಿಮಾನ ಪತನದ ಘೋರ ದುರಂತದಲ್ಲಿ ರಂಜಿತಾ ಅವರು ಮೃತಪಟ್ಟಿದ್ದಾರೆ. ಮನೆಗೆ ಆಸರೆಯಾಗಿದ್ದ ರಂಜಿತಾ ಅವರನ್ನ ಕಳೆದುಕೊಂಡು ಕುಟುಂಬಸ್ಥರು ಕಣ್ಣೀರು ಹಾಕ್ತಿದ್ದಾರೆ. ಕಣ್ಣೀರ ಕಥೆ 5. ಲಕ್ಕಿ ನಂಬರ್ನಲ್ಲೇ ಜೀವ ಬಿಟ್ಟ ಗುಜರಾತ್ ಮಾಜಿ ಸಿಎಂ. ವಿಮಾನದ ದುರಂತದಲ್ಲಿ ಗುಜರಾತ್ನ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಕೂಡ ವಿಧಿವಶರಾಗಿದ್ದಾರೆ. ಆದರೆ ವಿಜಯ್ ರೂಪಾನಿಯವರ ಅಂತಿಮ ಯಾತ್ರೆಯಲ್ಲೂ ಲಕ್ಕಿ ನಂಬರ್ ನಿಗೂಢತೆ ಇದೀಗ ನೋವಿನ ಜೊತೆಗೆ ಅಚ್ಚರಿಗೂ ಕಾರಣವಾಗಿದೆ. ವಿಜಯ್ ರೂಪಾನಿಯ ಅತ್ಯಂತ ಲಕ್ಕಿ ನಂಬರ್ ಎಂದೇ ಪರಿಗಣಿಸಲ್ಪಟ್ಟಿದ್ದ 1206 ಕೊನೆಯ ಯಾತ್ರೆಯಲ್ಲೂ ಜೊತೆಯಾಗಿದೆ. 1206 ವಿಜಯ್ ರೂಪಾನಿಯವರ ಲಕ್ಕಿ ನಂಬರ್.
ಅವರ ಎಲ್ಲಾ ಕಾರುಗಳ ರಿಜಿಸ್ಟರ್ ನಂಬರ್ 1206. ರಾಜಕೀಯ ಆರಂಭಿಕ ದಿನಗಳಲ್ಲಿ ಅವರು ಬಳಸಿದ್ದ ಸ್ಕೂಟರ್ನ ರಿಜಿಸ್ಟರ್ ನಂಬರ್ ಕೂಡ 1206. ಈ ಸಂಖ್ಯೆ ವಿಜಯ್ ರೂಪಾನಿಗೆ ರಾಜಕೀಯವಾಗಿಯೂ ಯಶಸ್ಸು ತಂದುಕೊಟ್ಟಿದೆ. ನಿನ್ನೆ ಅವರು ಲಂಡನ್ಗೆ ತೆರಳಲು ಏರ್ಪೋರ್ಟ್ನಲ್ಲಿ ಬೋರ್ಡಿಂಗ್ ಆದ ಸಮಯ 12:10. ಅವರ ಸೀಟ್ ನಂಬರ್ ಕೂಡ 12 ಆಗಿತ್ತು. ಇದೀಗ ಕೊನೆಯ ಪ್ರಯಾಣದ ದಿನಾಂಕ ಜೂನ್ 12 ಅಂದ್ರೆ 1206. ಹೀಗೆ ಲಕ್ಕಿ ನಂಬರ್ ದಿನವೇ ವಿಜಯ್ ರೂಪಾನಿ ಬದುಕು ಅಂತ್ಯವಾಗಿದ್ದು ನಿಜಕ್ಕೂ ಅಚ್ಚರಿಯಾಗಿದೆ. ಒಟ್ನಲ್ಲಿ ವಿಮಾನ ದುರಂತದಲ್ಲಿ 265ಕ್ಕೂ ಹೆಚ್ಚು ಮಂದಿ ಬಲಿಯಾಗಿದ್ದು ಸಾವಿರಾರು ಕನಸುಗಳು ಧಗಧಗನೆ ಹೊತ್ತಿಯುರಿದು ಬೂದಿಯಾಗಿವೆ. ಆದ್ರೆ ಅವರು ಬಿಟ್ಟ ಕನಸು, ಬದುಕು, ಹೋರಾಟ, ಸುಖ, ಸಂತೋಷ ಎಲ್ಲವೂ ಕಣ್ಣೀರು ತರಿಸುವಂತಿದೆ. ಕುಟುಂಬಸ್ಥರಿಗಂತೂ ಅರಗಿಸಿಕೊಳ್ಳಲಾಗದ ನೋವುಂಟು ಮಾಡಿರುವುದಂತೂ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.